ನಾವು ಸಣ್ಣವರಿದ್ದಾಗ ದೂರದರ್ಶನದಲ್ಲಿ ಮಹಾಭಾರತ ರಾಮಾಯಣ ನೋಡ್ಕೊಂಡು ಬೆಳೆದವರು. ಸೊ ಆವಾಗಿನ ಕಾಲದಲ್ಲಿ ಇಟ್ ಕ್ಯಾನ್ ಬಿ ಎ ಫ್ಯಾಂಟಸಿ, ಅಂದರೆ ಈ ಥರ ಆಯುಧಗಳನ್ನು ಉಪಯೋಗಿಸ್ತಾ ಇದ್ರು ಅಂತೇಳಿ. ಅದೇ ರೀತಿ ನಾವು ಶಾಲೆಗೆ ಹೋದಾಗ ನಮಗೆ ಏನು ಕಲಿಸ್ಕೊಡ್ತಾರೆ ಅಂದರೆ ಐರನ್ ಆ್ಯಂಡ್ ಸ್ಟೀಲ್, ಇದನ್ನು ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಭಾರತ ಅಂತಲೇ ಹೇಳ್ತಾರೆ. ಇದಕ್ಕೆ ಸಾಕಷ್ಟು ದಾಖಲೆಗಳು ಸಿಗ್ತವೆ. ನೀವು ಗ್ರೀಕ್ ಇರ್ಬೋದು, ರೋಮ್ ಇರ್ಬೋದು, ಸೊ ಅಲ್ಲೆಲ್ಲ ನಮ್ಮ ಸ್ಟೀಲ್ ಬಗ್ಗೆ ಕೊಂಡಾಡಿರುವ ಸಾಕಷ್ಟು ದಾಖಲಾತಿಗಳು ಸಿಗ್ತವೆ. ಅದೇ ರೀತಿ ಟ್ರೇಡ್ ರೂಟ್ ಬಗ್ಗೆ, ಸಿಲ್ಕ್ ರೂಟ್ ಬಗ್ಗೆ ಮಾತಾಡ್ತಾಯಿದ್ರು. ನೋಡಿ, ಈಗ ಈ ರಾಕೆಟ್ಸ್ ಬಗ್ಗೆ ಬಂದಾಗ ಏನಾಗ್ತದೆ, ಇಲ್ಲಿ 2 ಥರ ರಾಕೆಟ್ಸ್ಗಳಿದ್ದಾವೆ. ಈಗ ನಾನು ಎಂಫಸಿಸ್ ಮಾಡ್ತಾ ಇರೋದು ಮೆಟಲ್ ಕೇಸ್ಟ್ ರಾಕೆಟ್ಸ್. ಸೊ ಅದರ್ ರಾಕೆಟ್ ಏನಂದರೆ ಪೇಪರ್ ರಾಕೆಟ್ಸ್ ಇತ್ತು, ಆಮೇಲೆ ಲೈಟ್ ವೆಯ್ಟ್ ವುಡನ್ ರಾಕೆಟ್ಸ್ ಇದ್ವು. ಸೊ ಅವುಗಳನ್ನು ಉಪಯೋಗಿಸ್ತಾ ಇದ್ವು ಅಂತೇಳಿ. ಸೊ ನಾನು ಈ ಸಂಶೋಧನೆಗೆ ಇಳಿದಾಗ ನನಗೆ ಗೊತ್ತಾಗಿದೆ ಏನಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ರಾಕೆಟ್ಸ್ ಫ್ರಮ್ ಟೈಮ್ ಇಮ್ಯೂರಿಯಲ್. ಅಂದರೆ ಈ ನಮ್ಮಲ್ಲಿ ಸಾಕಷ್ಟು ಜನ ಹಳೆ ದೇವಸ್ಥಾನಗಳಿಗೆ ಹೋದಾಗ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅಲ್ಲಿ ಈ ತೆಪ್ಪೋತ್ಸವ ಮತ್ತು ರಥೋತ್ಸವ ಟೈಮಿಗೆ ಸಿಡಿ ಮದ್ದಿನ ಸೇವೆ ಅಂತ ಮಾಡ್ತಾರೆ. ಅಲ್ಲಿ ಇವತ್ತಿಗೂ ಸಹ ರಾಕೆಟ್ಸ್ಗಳನ್ನು ಬಳಸ್ತಾರೆ. ನಾನು ಸಾಕಷ್ಟು ಕಡೆ ಕೇರಳಕ್ಕೆ ಹೋದಾಗ ಕೇಳಿದಾಗ, ಇಲ್ಲ ಯಾವಾಗಿಂದ ನೀವು ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ನಮ್ಮ ಹತ್ರ ದಾಖಲಾತಿ ಇಲ್ಲ, ಆದರೆ ರಾಜರ ಕಾಲದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಇಟ್ ಡೇಟ್ಸ್ ಬ್ಯಾಕ್ ಟು 15th to 16th ಸೆಂಚುರಿವರೆಗೆ ತೆಗೆದುಕೊಂಡು ಹೋದರು ಇಲ್ಲಿ ಕೇರಳದಲ್ಲಿ. ಆಮೇಲೆ ಅಲ್ಲಿ ನಮಗೆ ಒಬ್ಬರು ಹೇಳಿದ್ರು, ಕೇರಳದಲ್ಲಿ ಈ ಥರ ತಾಳೆಗರಿಲಿದೆ, ಅದು ಮೆಡ್ರಾಸಲ್ಲಿದೆ ಅಂತೇಳಿ. ಅದನ್ನು ಆಲ್ರೆಡಿ ಶರ್ಮಾಜಿ ಅಂತ ಇನ್ನೊಬ್ಬರು ಇದ್ದಾರೆ, ಅವ್ರ ಹೆಸರು ಸರ್ನೇಮ್ ಶರ್ಮಾಜಿ. ಅವರು 1950ರಲ್ಲಿ ಇದ್ರ ಬಗ್ಗೆ ಒಂದು ಪುಸ್ತಕನ ಮಲಯಾಳಂ ಮತ್ತು ತಮಿಳ್ ಭಾಷೆಯಲ್ಲಿ ಬರೆದಿದ್ರು. ಅದನ್ನು ಇನ್ನೊಬ್ಬರು ಅನುವಾದ ಮಾಡಿದರು. ಸೊ ಅದರಿಂದ ನಾನು ಒಂದಿಷ್ಟು ಅಂಶಗಳನ್ನು ತೆಗೆದೆ, ಅಂದರೆ ಯಾವ ರೀತಿಯ ಬಾಣಗಳನ್ನು ಉಪಯೋಗಿಸ್ತಾ ಇದ್ರು ಅಂತೇಳಿ ಅಂತ. ಸೊ ಅದೇ ರೀತಿ ನಮಗೆ ಮಿಥಿಕ್ ಸೊಸೈಟಿಲೂ ಸಿಕ್ತು ಅಂತೇಳಿ. ಇದು ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ, ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೊಸನಗರದಲ್ಲಿ ಏನು ಸಾವಿರಾರು ಸಂಖ್ಯೆಯ ತೂಬುಗಳು ಸಿಕ್ತು. ಇದು ಒಂದು ರೀತಿಯ ಒಂದು ಎಕ್ಸೈಟ್ಮೆಂಟ್ ನನ್ನಲ್ಲಿ ಬಂತು. ಯಾಕಂದರೆ ನಾವೆಲ್ಲ ಓದಿದ್ವಿ ಏನಂದರೆ, ಒಂದಿಷ್ಟು ಜನ ಹೈದರ್ ಅಂತಿದ್ರು, ಒಂದಿಷ್ಟು ಜನ ಟಿಪ್ಪು ಅಂತಿದ್ರು, ದಟ್ ದೇ ಇನ್ವೆಂಟೆಡ್ ರಾಕೆಟ್ಸ್ ಅಂತೇಳಿ. ಅದೇ ರೀತಿ ನೀವು ಒಂದಿಷ್ಟು ಜನ ಬ್ರಿಟಿಷ್ ನನಗೆ ಸ್ನೇಹಿತರಿದ್ದರು, ಅವ್ರಿಗೆ ನಾನು ಕೇಳಿದಾಗ ಅವರು ಇನ್ನೊಂದು ರೀತಿ ಹೇಳ್ತಿದ್ರು, ರಾಕೆಟ್ಸ್ ವರ್ ಇನ್ವೆಂಟೆಡ್ ಬೈ ಕಾಂಗ್ರೀವ್ ಅಂತ ಹೇಳ್ತಿದ್ರು. ಸೊ ದೇ ವರ್ ಥಾಟ್ ಇನ್ ದ ಸ್ಕೂಲ್ಸ್. ಅವ್ರು ಯಾವತ್ತೂ ಹೈದರ್ ಆ್ಯಂಡ್ ಟಿಪ್ಪು ಅಂತ ಅವ್ರು ಎಲ್ಲೂ ಶಾಲೆಯಲ್ಲಿ ಕಲ್ತಿಲ್ಲ ಅಂತ. ದೇ ಆಲ್ವೇಸ್ ಸೇ ದಟ್ ರಾಕೆಟ್ಸ್ ಆರ್ ಇನ್ವೆಂಟೆಡ್, ದ ಮಾಡರ್ನ್ ರಾಕೆಟ್ಸ್ ವರ್ ಇನ್ವೆಂಟೆಡ್ ಬೈ ಕಾಂಗ್ರೀವ್ ಅಂತೇಳಿ. ಸೊ ವಿ ಶೋಡ್ ದ ವರ್ಲ್ಡ್ ವಾಟ್ ರಾಕೆಟ್ ಈಸ್ ಅಂತೇಳಿ. ಇವತ್ತಿಗೂ ಆ ಸ್ಕೂಲಲ್ಲಿ ಅದನ್ನು ಓದಿದ್ದಾರೆ. ಸಾಕಷ್ಟು ಜನ ನೀವು ಬ್ರಿಟಿಷ್ ಸ್ನೇಹಿತರಿದ್ದರೆ ನೀವು ಅವ್ರಿಗೆ ಕೇಳ್ಬೋದು ಅಂತ. ನನಗೊಂಥರ ವಿಚಿತ್ರ ಅನಿಸ್ತು. ಮತ್ತು ವಾಪಸ್ ನಮ್ಮ ಸಿಲೆಬಸ್ ಬಂದಾಗ ನಾವು ಸ್ಟೂಡೆಂಟ್ಸ್ ಇದ್ದಾಗ ಓದಿದ್ದೇನೆಂದರೆ, ಟಿಪ್ಪು ಅದನ್ನು ಬ್ರಿಟಿಷರ ವಿರುದ್ಧ ಅದನ್ನು ಉಪಯೋಗಿಸ್ತಾರೆ. ಯು ಕ್ಯಾನ್ ಗೋ ಥ್ರೂ ಲಾಟ್ ಆಫ್ ನೆರೇಟಿವ್ಸ್ ಆಫ್ ಇಂಗ್ಲೀಷ್ ಪೀಪಲ್ ಓನ್ಲಿ, ಎಲ್ಲಿ ಆಂಗ್ಲೋ ಮೈಸೂರು ವಾರಲ್ಲಿ ಅಂತೇಳಿ. ಸೊ ನನಗೆ ಒಬ್ಬರು ಗುರುಗಳು ಹೇಳಿದ್ರು, ನೀನು ಇದನ್ನು ಈ ಸಂಶೋಧನೆ ಮಾಡಬೇಕು ಅಂದರೆ ಯು ಶುಡ್ ನಾಟ್ ಗೋ ವಿತ್ ಎ ಪ್ರೀ ಕನ್ಸೀವ್ಡ್ ನೋಷನ್ ಅಂತೇಳಿ. ಅಂದರೆ ಇದನ್ನು ನಾನು ಟಿಪ್ಪು ಉಪಯೋಗಿಸಿಲ್ಲ, ಹೈದರ್ ಉಪಯೋಗಿಸಿಲ್ಲ, ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಸೊ ಸ್ಟಾರ್ಟ್ ವಿತ್ ಝೀರೋ, ಅಂದರೆ ನೀವು ಯಾರು ಉಪಯೋಗಿಸಿದರೆ ಎಂಡ್ ಆಫ್ ದ ಡೇ ವಿಲ್ ಫೈಂಡ್ ಇಟ್ ಔಟ್ ಅಂತೇಳಿ. ಸೊ ಇದಕ್ಕೆ ನಾನು ಸಂಶೋಧನೆ ಶುರು ಮಾಡಿದಾಗ ಹೊಸ ಹೊಸ ವಿಷಯಗಳು ಶುರುವಾಯಿತು. ಏನಂದರೆ ಇದೇ ನೆರೇಟಿವ್ಸಲ್ಲಿ ಬರೀತಾರೆ. ಏನಂದರೆ ನಾವು ಓದಿದ್ರೊಳಗೆ ಎಡ್ವರ್ಡ್ ಮೂರ್ ಅನ್ನೋ ಬ್ರಿಟಿಷ್ ಅಧಿಕಾರಿ ಆಂಗ್ಲೋ ಮೈಸೂರು ವಾರಲ್ಲಿ ಹಿ ವಾಸ್ ದ ಫಸ್ಟ್ ಟು ಡಿಸ್ಕ್ರೈಬ್ ಮೆಟಲ್ ಕೇಸ್ಟ್ ರಾಕೆಟ್ಸ್ ಅಂತೇಳಿ. ಇವತ್ತಿಗೂ ನೀವು ಓದ್ಬೋದು, ಎಡ್ವರ್ಡ್ ಮೂರ್ ಅಂತೇಳಿ ಅವ್ರ ಬುಕ್ ಸಿಗ್ತದೆ ನಿಮಗೆ, ಆನ್ಲೈನಲ್ಲಿ ಸಿಗ್ತದೆ. ಹಿ ವಾಸ್ ದ ಫಸ್ಟ್ ಟು ಡಿಸ್ಕ್ರೈಬ್ ಮೆಟಲ್ ಕೇಸ್ಟ್ ರಾಕೆಟ್ಸ್ ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ಬ್ರಿಟಿಷ್ ಅಧಿಕಾರಿಗಳು ರಾಕೆಟ್ ಬಗ್ಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತೇಳಿ. ಇವತ್ತು ನಾವು ಇಲ್ಲಿ ಎಷ್ಟು ಜನ ಸೇರಿದ್ದೀವಿ, ಇದೇ ರೀತಿ ಆಂಗ್ಲೋ ಮೈಸೂರು ವಾರ್ ಥರ ಆಂಗ್ಲೋ ಮರಾಠ ವಾರ್ಸ್ ಆಗಿದ್ದಾವೆ. ನೀವು ಆಂಗ್ಲೋ ಮರಾಠ ವಾರ್ಸಲ್ಲಿ ನೀವು ನಮ್ಮ ಸ್ಥಳೀಯ ಬರಹಗಾರರು ಓದಬೇಡಿ, ಅದೇ ನೆರೇಟಿವ್ಸನ್ನು ಇಂಗ್ಲೀಷವ್ರು ಬರ್ತಿದ್ದಾರೆ. ಅವಾಗ ನಮ್ಗೆ ಗೊತ್ತಾಗುವ ಒಂದು ಅಂಶ ಏನಂದರೆ, ದ ಫಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಎ ಮೆಟಲ್ ಕೇಸ್ಟ್ ರಾಕೆಟ್ಸ್ ವಾಸ್ ಗಿವನ್ ಬೈ ಇಂಗ್ಲಿಷ್ ಮೆನ್, ಬಟ್ ನಾಟ್ ಅಬೌಟ್ ಮೈಸೂರು ರಾಕೆಟ್ಸ್ ಬಟ್ ಆಫ್ ಮರಾಠ ರಾಕೆಟ್ಸ್. ಅವನು ಬಹಳ ಮೊದಲು ಅಂದರೆ ಹೈದರಲ್ಲಿ ಪಿಕ್ಚರಿಗೆ ಬಂದಿರಲಿಲ್ಲ, ಆವಾಗಲೇ ಅವನು ಮರಾಠ ರಾಕೆಟ್ಸ್ ಬಗ್ಗೆ ಮಾತಾಡ್ತಾನೆ. ಅವನು ಬ್ರಿಟಿಷ್ ಅಧಿಕಾರಿಯ ಬ್ರಿಟಿಷ್ ರೆಜಿಮೆಂಟ್, ಬಾಂಬೆ ಬ್ರಿಟಿಷ್ ರೆಜಿಮೆಂಟಿನ ರಿಜಿಸ್ಟರ್ಡ್ ರೈಟರ್ ಆಗಿ ಪೇಶ್ವೆಗಳ ಜೊತೆಗೆ ಅವ್ರ ಜೊತೆ ಹೋಗ್ತಿದ್ರು ಯುದ್ಧಕ್ಕೆ. ಅವ್ನು ಬರೀತಾನೆ ಇಲ್ಲಿ ಏನಂದರೆ, ನಾವು ಮರಾಠ ಅಂದ್ಕೊಂಡು ನಾವೇನು ತಿಳ್ಕೊತೀವಿ, ಮರಾಠ ಎಂಪೈರ್ ಅಂದರೆ ಭಾಳ ಸಮಗ್ರವಾಗಿದೆ. ಅದನ್ನು ನಾನು ಬರ್ತಿದ್ದೀನಿ. ಅಂದರೆ ಈ ಕೊಲ್ಹಾಪುರ, ಸತಾರ, ನಾಗ್ಪುರು, ಹಾಗೆ ತಂಜಾವೂರಿನ ರಾಜಮನೆತನಗಳು ಬಿಟ್ಟು ಕೋರ್ಪಡೆ, ಹೋಳ್ಕರು, ಶಿಂದ್ಯ ಇವರೆಲ್ಲರೂ ಸೇರಿದ್ರೆ ಮಾತ್ರ ಮರಾಠ ಎಂಪೈರ್ ಆಗ್ತದೆ. ಈ ಮರಾಠ ಎಂಪೈರಲ್ಲಿ ಎಲ್ಲರ ಹತ್ರನೂ ರಾಕೆಟ್ಸ್ಗಳು ಇರೋ ಬಗ್ಗೆ ಅವರು ಬರೀತಾರೆ. ಒಂದಿಷ್ಟು ಸಮಯಗಳಲ್ಲಿ ಅವರವರೇ ಕಿತ್ತಾಡ್ಕೊಂಡಾಗೂ ಸಹ ಅವರು ಒಬ್ಬರ ಮೇಲೆ ಒಬ್ಬರು ರಾಕೆಟ್ಸ್ಗಳನ್ನು ಉಪಯೋಗಿಸಿರೋದು ಬಂದಿರ್ತದೆ. ಅದರೊಳಗೆ 1731ರಲ್ಲಿ ಅವನು ಪ್ರತ್ಯಕ್ಷವಾಗಿ ಕಂಡಿರುವ ರಾಕೆಟ್ಸ್ ಬಗ್ಗೆ ಹೇಳ್ತಾನೆ. 1731ರಲ್ಲಿ ಐ ಥಿಂಕ್ ಹೈದರಲ್ಲಿ ಒಂದು 10 ವರ್ಷದ ಮಗು ಆಗಿದ್ದ ಅಂತೇಳಿ. ಸೊ ಇದನ್ನು ಬಿಟ್ಬಿಡೋಣ. ನಾವು ಪೇಂಟಿಂಗ್ಸು, ಯಾಕಂದರೆ ನಮ್ಮಲ್ಲಿ ಪೇಂಟಿಂಗ್ಸ್ ಸಾಕಷ್ಟಿತ್ತು. ತಂಜಾವೂರಿನ ಪೇಂಟಿಂಗ್ಸ್ ಹೋದಾಗ 1760 ಪೇಂಟಿಂಗ್ಸಲ್ಲೇ ಇದೆ ಏನಂದರೆ ಅವ್ರು ರಾಕೆಟ್ಸ್ಗಳನ್ನು ಇಟ್ಕೊಂಡು ಹೋಗ್ತಾ ಇರೋದು. ಸೊ ಇದನ್ನು ನಾವು ಈ ರಾಕೆಟ್ಸ್ ಪೇಂಟಿಂಗ್ಸನ್ನು ನಾವು ಪ್ರೂಫ್ ಆಫ್ ತಗೊಂಡಾಗ ಅವಧಿನ ಪೇಂಟಿಂಗ್ಸ್ ಇರ್ಬೋದು, ರಾಜ್ಪೂತ್ ಪೇಂಟಿಂಗ್ಸ್ ಇರ್ಬೋದು, ಮುರ್ಷಿದಾಬಾದಿನ ಮೊಘಲ್ ಸಂಸ್ಥಾನದ ಪೇಂಟಿಂಗ್ಸ್ ಇರ್ಬೋದು, ಇವೆಲ್ಲವೂ ನೋಡಿದಾಗ ನಮ್ಗೆ ಗೊತ್ತಾಗೋದು ಏನಂದರೆ, ರಾಕೆಟ್ ಫ್ಲ್ಯಾಗ್ ಅಂತ ಏನಿದೆ ಇದು ಒಂದು ಪ್ರೋಟೋಕಾಲು ಆಲ್ರೆಡಿ ಸೆಟ್ ಆಗಿತ್ತು. ಅಂದರೆ ರಾಜ
ರಥ ಇರ್ಬೋದು ಅಥವಾ ಅಂಬಾರಿ ಇರ್ಬೋದು, ಆನೆ ಮೇಲೆ ಹೋಗ್ಬೇಕಾದ್ರೆ ಅವ್ನ ಮುಂಭಾಗದಲ್ಲಿ ರಾಕೆಟ್ ಫ್ಲಾಗ್ ಹಿಡ್ಕೊಂಡು ಹೋಗುವ ಒಂದು ಪ್ರೋಟೋಕಾಲ್ ನಮಗೆ ಎಲ್ಲ ಕಡೆ ಸಿಕ್ತು. ಯಾಕಂದರೆ ಟಿಪ್ಪು ಆ್ಯಂಡ್ ಹೈದರ್ ಈ ಗೋದಾವರಿ ಕೃಷ್ಣಾ ನದಿ ದಾಟೇ ಹೋಗಿಲ್ಲ ಮೇಲ್ಭಾಗದಲ್ಲಿ. ಆದರೆ ಇವತ್ತಿಗೂ ನಮಗೆ ನೀವು ನಾರ್ತ್ ಈಸ್ಟಲ್ಲೂ ನಿಮ್ಗೆ ಸಾಕಷ್ಟು ಸಿಗ್ತವೆ. ಇತ್ತೀಚೆಗೆ ನನಗೆ ಒಬ್ಬರು ಬರ್ಮಾದಿಂದ ಫೋನ್ ಮಾಡೋದು ಹೇಳಿದ್ರು, ಸರ್ ಬರ್ಮಾದಲ್ಲೂ ರಾಕೆಟ್ಸ್ ಇದೆ, ಅದನ್ನು ನಾವು ಬೇರೆ ಥರ ಹೆಸರು ಹೇಳ್ತೀವಿ. ಸೊ ಅವರೆಲ್ಲರೂ ಮೊಘಲ್ ಸಂಸ್ಥಾನದ ಅಧೀನದಲ್ಲಿದ್ದರು, ಇಲ್ಲೂ ಸಾಕಷ್ಟು ನಿಮಗೆ ರಾಕೆಟ್ಸ್ಗಳು ಸಿಕ್ಕಿದ್ದಾವೆ ಅಂತೇಳಿ. ಅದೇ ರೀತಿ ಇಂಗ್ಲೆಂಡಿಗೆ ತಗೊಂಡು ಹೋಗಿರೋ ರಾಕೆಟ್ಸ್ಗಳು ನಾವೆಲ್ಲ ಏನು ಪಾಠ ಓದಿದ್ವಿ, ಕಾಂಗ್ರೆ ಏನು ಮಾಡ್ದ, ಇಲ್ಲಿ ಏನು ಸಿಕ್ತು ರಾಕೆಟ್ಸ್ಗಳು ಅವೆಲ್ಲವನ್ನು ಕ್ರೋಢೀಕರಿಸಿ ಅವನು ವೂಲ್ ವಿಚ್ ಅಂತ ಒಂದು ಮಿಲಿಟರಿ ಲ್ಯಾಬೊರೇಟರಿ ಇದೆ, ಅಲ್ಲಿಗೆ ತೊಗೊಂಡು ಹೋದರು. ಅದನ್ನು ಉಪಯೋಗಿಸಿ ಅವನು ಒಂದು ಕಾಂಗ್ರೆ ರಾಕೆಟ್ ಅಂತ ಮಾಡ್ದ. ಸೊ ಇಲ್ಲಿ ಕಾಂಗ್ರೆ ಅಂದರೆ ಅಲ್ಲಿ ಆರ್ಮಿ ಮ್ಯೂಸಿಯಮಲ್ಲಿ 3 ರಾಕೆಟ್ ಬಿಟ್ಟರೆ ಎಲ್ಲೂ ಭಾರತದ ಇರ್ಬೋದು ವರ್ಲ್ಡಲ್ಲಿ ಎಲ್ಲೂ ನಿಮಗೆ ಈ ವಾರ್ ರಾಕೆಟ್ ಸಿಗಲ್ಲ ಅಂತ. ಅದು ತಪ್ಪು. ಯಾಕಂದರೆ ನಮ್ಮ ಬೆಂಗಳೂರು ಮ್ಯೂಸಿಯಮಲ್ಲೇ ಒಂದಿಷ್ಟು ರಾಕೆಟ್ಸ್ಗಳಿದ್ದಾವೆ. ಅದಕ್ಕಿಂತ ವಿಶೇಷ ಏನಂದರೆ ನಮ್ಮಲ್ಲಿ ಸಿಕ್ಕಿರೋ ರಾಕೆಟ್ಸ್ ಸಾವಿರಾರು, ಇತ್ತೀಚೆಗೆ 3000ವರೆಗೂ ರಾಕೆಟ್ ಸಿಕ್ಕಿದೆ. ಅದೇ ಮರಾಠ ರಾಕೆಟ್ಸ್ ಬಗ್ಗೆ ಜೇಮ್ಸ್ ಫೋಮ್ಸ್ ಬರಬೇಕಾದ್ರೆ ಹೇಳ್ತಾನೆ, ಈ ರಾಕೆಟನ್ನು ನಾವು ಕತ್ತಿಗಳಿಗೆ ಕಟ್ತಾ ಇದ್ವಿ, ಬಿದಿರಿಗೆ ಕಟ್ತಾ ಇದ್ವಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ರಾಕೆಟ್ಸ್ ಇತ್ತು ಅಂತೇಳಿ. ಸೊ ಕತ್ತಿ ಕಟ್ಟಬೇಕಾದ್ರೆ ಅದಕ್ಕೆ ಈಗ ನೀವು ಇಲ್ಲಿ ಮುಂಭಾಗದಲ್ಲಿ ನೋಡ್ಬೋದು, ಇವೆಲ್ಲವೂ ಪೇಲೋಡು, ಅದೇ ರಾಕೆಟಿನ ತಲೆಗೆ ನಾವು ಕಟ್ಟೋದು. ಆದರೆ ಟಿಪ್ಪು ರಾಕೆಟ್ಸಲ್ಲಿ ಅದು ಒನ್ಲಿ ಬಿದಿರಿಗೆ ಕಟ್ತಾ ಇದ್ರು ಬಿಟ್ಟರೆ ಯಾವತ್ತೂ ಅವರು ಕತ್ತಿ ಕಟ್ಟಿರಲಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ಇದು ನಾವು ಹೇಳಿದ್ದಲ್ಲ, ಅವರೇ ಬರ್ಕೊಂಡಿದ್ದಾರೆ. ಆಮೇಲೆ ಅವ್ನ ಪೇಂಟಿಂಗ್ಸಲ್ಲಿ ನೀವು ನೋಡ್ಬೋದು, ಎಲ್ಲೂ ಸಹ ಕತ್ತಿ ಕಟ್ಟಿರುವ ರಾಕೆಟ್ಸ್ಗಳು ನಿಮ್ಗೆ ಎಲ್ಲೂ ಸಿಗಲ್ಲ. ಇಟ್ ಇಸ್ ಓನ್ಲಿ ವಿತ್ ಮರಾಠಾಸ್. ಆಮೇಲೆ ಅದೇ ರೀತಿ ಈ ಅಕ್ಬರ್ ಇರ್ಬೋದು, ಜಹಾಂಗೀರ್ ಒಂದ್ಸರಿ ಮಲಿಕ್ ಅಂಬರ್ ಜೊತೆಗೆ ಯುದ್ಧ ಮಾಡ್ಬೇಕಾದ್ರೆ ಹೇಳ್ತಾನೆ, ನನ್ನ ಹತ್ರನೂ ರಾಕೆಟ್ ಇದೆ, ಅವನ ಹತ್ರನೂ ರಾಕೆಟ್ ಇದೆ, ಆದರೆ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ವಿತ್ ರಾಕೆಟ್ಸ್. ಅಂದರೆ ರಾಕೆಟ್ ಅವನಿಗೆ ಯಾವುದೇ ರೀತಿಯ ಒಂದು ಆಯುಧ ಇರಲಿಲ್ಲ. ಅವ್ನು ಹೇಳ್ತಾನೆ, ಮಲಿಕ್ ಅಂಬರ್ ರಾಕೆಟ್ ಈಸ್ ನಥಿಂಗ್ ಬಟ್ ಎ ಫೈರ್ ವರ್ಕರ್ಸ್ ಫಾರ್ ಮೀ ಅಂತೇಳಿ. ಅದ್ರ ವಿಶೇಷ ಏನಂದರೆ ಮಲಿಕ್ ಅಂಬರ್ ಹತ್ರನೂ ರಾಕೆಟ್ಸ್ ಇತ್ತು, ಇವನ ಹತ್ರ ರಾಕೆಟ್ಸ್ ಇತ್ತು. ಮಲಿಕ್ ಅಂಬರ್ ಕೆಳಗಡೆ 3 ಜನ ಸೇನಾಧಿಕಾರಿಗಳಿರ್ತಾರೆ. ಅದು ಬಹಳ ನಮ್ಗೆ ಇಂಪಾರ್ಟೆಂಟ್. ಯಾಕಂದರೆ ಒಂದು ಯಾರು ಅಂದರೆ ಶಾಜಿ ಹಿಮ್ಸೆಲ್ಫ್, ಇನ್ನೊಂದು ಶಾಜಿಯ ಸ್ವಂತ ಅಪ್ಪ, ಇನ್ನೊಂದು ಅವನ ಮೊದಲನೇ ಹೆಂಡತಿ ಜೀಜಾಬಾಯಿನ ತಂದೆ. ಇದರಿಂದ ಗೊತ್ತಾಗೋದು ಏನಂದರೆ ಈ ಮರಾಠ ಜನರಲ್ಸು ದೇ ನ್ಯೂ ಅಬೌಟ್ ರಾಕೆಟ್ಸ್ ಅರ್ಲಿ 16th ಸೆಂಚುರಿಯಲ್ಲಿ ಅವರಿಗೆ ಗೊತ್ತಿತ್ತು ಅಂತೇಳಿ. ಸೊ ತದನಂತರ ಅದು ಆಮೇಲೆ ಅವರಿಗೆ ಭಾರ್ಗೀಸ್ ಅಂತ ಕರಿತಾರೆ, ಅಂದರೆ ಮರಾಠ ಅಂತ ಕರಿತಿರ್ಲಿಲ್ಲ ಅವರು. ಸೊ ಅಂದರೆ ಈ ಬ್ಯಾಗೇಜ್ಗಳನ್ನು ಎತ್ಕೊಂಡು ಹೋಗೋರಿಗೆ ಭಾರ್ಗೀರ್ ಅಂತ ಹೇಳ್ತಿದ್ರು ಅಂತ. ನಂತರದಲ್ಲಿ ದೇ ಸ್ಟಾರ್ಟೆಡ್ ಟ್ರಾನ್ಸ್ಪೋರ್ಟಿಂಗ್ ರಾಕೆಟ್ಸ್ ಅಂತೇಳಿ. ಸೊ ಮರಾಠ ನ್ಯೂ ಅಬೌಟ್ ರಾಕೆಟ್ ಫ್ರಮ್ ಎ ವೆರಿ ಲಾಂಗ್ ಟೈಮ್ ಅಂತೇಳಿ. ಆಮೇಲೆ ಈ ಕೊನೆಯ ಆಂಗ್ಲೋ ಮರಾಠ ವಾರ್ ಆಗ್ತದೆ, ಆ ಮರಾಠ ಅಂದರೆ ನಾಗ್ಪುರದಲ್ಲಿ ಆಗ್ತದೆ. ಸೊ ಅಲ್ಲಿ ಫ್ರಿಜ್ ಗಾರ್ಡ್ ಅಂತ ಒಬ್ಬ ಕರ್ನಲ್, ಅವನು ತುಂಬ ಯಂಗ್ ಬ್ರಿಟಿಷ್ ಆಫೀಸರು, ಹಾಗೂ ಇವನು ಆವಾಗಿನ ಕಾಲದ ಬ್ರಿಟಿಷ್ ದೊರೆಯ ನೇರ ರಕ್ತ ಸಂಬಂಧಿ ಆಗಿರ್ತಾನೆ. ಅವನು ಹೇಳ್ತಾನೆ, ನಾನು ಈ ಥರ ರಾಕೆಟ್ಸ್ ಎಲ್ಲೂ ಕಂಡಿರಲಿಲ್ಲ, ಇದು ಕಬ್ಬಿಣದ ಕತ್ತಿಗೆ ಸೇರಿಸಿ ಹೊಡಿತಾ ಇದ್ದಾರೆ, ನಾವು ಉಳಿಯೋದೇ ದೊಡ್ಡ ಮಾತು ಅಂತ ಹೇಳಿ ಅಂತ. ಸೊ ಅಲ್ಲಿಯ ಒಂದಿಷ್ಟು ರಾಕೆಟ್ಸ್ಗಳು ಇವತ್ತು ಇಂಗ್ಲೆಂಡಿನ ಪ್ರತಿಷ್ಠಿತ ರಾಜಮನೆತನದಲ್ಲಿ ಅದನ್ನು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಅದರದ್ದು ಸಹ ನಾನು ಇಲ್ಲಿ ಇದು ಮಾಡಿದ್ದೀನಿ. ಒಂದು 10 ವರ್ಷದ ಹಿಂದೆ ಈ ಏನು ನಾಗ್ಪುರದಲ್ಲಿ ಯುದ್ಧ ನಡೀತಿದೆ, ಆ ಏನು ಮಿಲಿಟರಿ ಕ್ಯಾಂಪ್ ಇರ್ತದೆ, ಅದು ಇವತ್ತು ಆರ್ಮಿ ಅಂಡರಲ್ಲಿದೆ. ಅಲ್ಲಿ ಏನೋ ಒಂದು ಎಕ್ಸ್ಕವೇಷನ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಅವರಿಗೆ 3 ಇದೇ ರೀತಿಯ ಕತ್ತಿಗಳು ಸಿಗ್ತವೆ. ಅವರು ಅದನ್ನು ರಾಕೆಟ್ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅದು ಕತ್ತಿ ಥರ ಇತ್ತು, ಮೇಲ್ಗಡೆ ಕಟ್ಟಿದ್ದಾರೆ. ಅದು ಇವತ್ತು ನಾಗ್ಪುರ್ ಮ್ಯೂಸಿಯಮಲ್ಲಿದೆ. ಸೊ ಈ ಬುಕ್ ಬರೆದಾಗ ನಾನು ಅಲ್ಲಿಯ ಡೈರೆಕ್ಟರೇಟ್ ಆಫ್ ಮ್ಯೂಸಿಯಮ್ಸಿಗೆ ಬರೆದು ಕಳಿಸಿದ್ದೀನಿ. ಆದಷ್ಟು ಅದನ್ನು ಲೇಬಲ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೇ ವೆರ್ ವೆರಿ ಎಕ್ಸೈಟೆಡ್. ಆದರೆ ಇದು ಸಿಕ್ಕಾಗ ಅಲ್ಲಿಯ ಒಬ್ಬರು ಆರ್ಮಿ ಬ್ರಿಗೇಡಿಯರ್ ಅವತ್ತೇ ಹೇಳಿದರು, ಏನಂದರೆ ಇದು ಕತ್ತಿ ಅಲ್ಲ, ಇದು ಕತ್ತಿ ರಾಕೆಟು ಅಂತೇಳಿ. ಇದೇ ಥರದ್ದು ನಾನು ಲಂಡನಲ್ಲಿ ನೋಡಿ ಬಂದಿದ್ದೀನಿ. ಹಾಗಾಗಿ ನನಗಿಂತ ಮುಂಚೆ ಅವ್ರು ಮಾಡಿದ್ದಾರೆ. ಯಾಕಂದರೆ ವಿ ಶುಡ್ ಏನು ಕ್ರೆಡಿಟ್ ಇದೆ ಅವ್ರಿಗೆ ಕೊಡಬೇಕಾಗ್ತದೆ. ಅವ್ರು ಬ್ರಿಗೇಡಿಯರ್ ಹೆಸರು ಬರೆದಿದ್ದೀನಿ. ಸೊ ನಮ್ಗೆ ಗೊತ್ತಾಗೋದು ಏನಂದರೆ ಮರಾಠ ರಾಕೆಟ್ಸ್ ಇಂಗ್ಲೆಂಡಲ್ಲಿ ಯಾವ ಥರ ಇತ್ತು ಅದೇ ರೀತಿ ನಮ್ಮಲ್ಲಿ ಇಲ್ಲೂ ಸಿಗ್ತಾ ಇದ್ದಾವೆ. ತಂಜಾವೂರಿನ ರಾಕೆಟ್ಸ್ಗಳಿದೆ, ಮೊಘಲ್ ರಾಕೆಟ್ಸ್ ಇದೆ. ಆಮೇಲೆ ಈಗ ನಾನು ಒಂದಿಷ್ಟು ಫ್ಯಾಕ್ಟ್ರಿಗಳ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ನಮ್ಮ ಶಿವಮೊಗ್ಗದ ಒಂದು ಫ್ಯಾಕ್ಟ್ರಿ, ಅದೇ ರೀತಿ ಚನ್ನಗಿರಿಲೂ ರಾಕೆಟ್ ಫ್ಯಾಕ್ಟ್ರಿ ಇತ್ತು ಅಂತಿದೆ, ಚಿತ್ರದುರ್ಗದಲ್ಲಿ ರಾಕೆಟ್ ಫ್ಯಾಕ್ಟ್ರಿ ಇದೆ, ತಂಜಾವೂರದ್ದು ರಾಕೆಟ್ ಫ್ಯಾಕ್ಟ್ರಿ ಎಲ್ಲಿಂದ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಮೊಘಲಲ್ಲಿ ಆಗ್ರಾದಲ್ಲಿತ್ತು. ಆಮೇಲೆ ರೋಹಿಲಾಸ್ ಅಂತಿದೆ. ರೋಹಿಲಾ ಪಾಣಿಪಟ್ ಯುದ್ಧ ನಡಿಬೇಕಾದ್ರೆ ರೋಹಿಲಾ ಹತ್ರ ಸಾಕಷ್ಟು ರಾಕೆಟ್ಸ್ಗಳಿತ್ತು. ಹಿ ಹ್ಯಾಡ್ ಎ ಸುಪೀರಿಯರ್ ಕ್ವಾಲಿಟಿ ರಾಕೆಟ್ಸ್ ಅಂತ ಅವರೇ ಬರ್ಕೊಂಡಿದ್ದಾರೆ. ಯಾರು 2 ಕಡೆಯವರು ಬರ್ಕೊಂಡಿದ್ದಾರೆ. ಅಂದರೆ ರೋಹಿಲಾ ಖಾನ್ ಹತ್ರ ತುಂಬ ಚೆನ್ನಾಗಿತ್ತು. ಅಂದರೆ ಆಲ್ ಓವರ್ ಇಂಡಿಯಾ ರಾಕೆಟ್ಸ್ನ ನಾವು ಬಳಸ್ತಾ ಇದ್ವಿ ಅಂತೇಳಿ. ಸೊ ಇದನ್ನು ನಾನು ಪಾಮ್ ಲೀಫ್ ಇರ್ಬೋದು, ಕಂಟೆಂಪರರಿ ರಿಸೋರ್ಸಸ್ ಇರ್ಬೋದು, ಇವೆಲ್ಲವನ್ನೂ ನಾವು ಹೇಳಿದ್ದೀನಿ. ಇತ್ತೀಚೆಗೆ ಸಾಕಷ್ಟು ಜನ ಏನಂತಾರೆ ಅಂದರೆ, ನಾಸಾದಲ್ಲಿ ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗು ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಿದ್ದು ಅಂತೇಳಿ. ಇಲ್ಲಿ ಶತಾವರ್ಜನಿ ಗರಿಷ್ಠ ಹೇಳಿದ್ದಾರೆ, ಅಮೇರಿಕಕ್ಕೂ ಭಾರತಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೆ ಈ ಟಿಪ್ಪು ಹಾಗೂ ಹೈದರನ ಒಂದಿಷ್ಟು ಪ್ರಸ್ತಾಪವನ್ನು ಅಮೇರಿಕದಲ್ಲೂ ಮಾಡ್ತಾರೆ, ನ್ಯಾಷನಲ್ ಆ್ಯಂಥಮ್ ಅದ್ರ ಬಗ್ಗೆ ಮಾತಾಡ್ತಾರೆ, ಒಂದಿಷ್ಟು ಲೆಟರ್ಸ್ಗಳು ಬರ್ತವೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ನಾವು ಲಾಂಗರ್ ಹಿಸ್ಟ್ರಿ ನೋಡಿದಾಗ ಇಟ್ಸ್ ಆಲ್ ಬಿಕಾಸ್ ಆಫ್ ಬ್ರಿಟನ್. ಯಾಕಂದರೆ ಫ್ರೆಂಚು ಮತ್ತು US ಒಂದು ಕಡೆ ಇತ್ತು, ಟಿಪ್ಪು ಅವ್ರ ಜೊತೆಗಿದ್ದ, ಆ್ಯಂಡ್ ಬ್ರಿಟನ್ ಒಂದು ಕಡೆ ಇತ್ತು. ಸೊ ಅವ್ರ ಮಧ್ಯೆ ಸಾಕಷ್ಟು ಯುದ್ಧಗಳಾಗ್ತಾಯಿತ್ತು. ಸೊ ಆ ಲಾಂಗರ್ ಪ್ರಾಸ್ಪೆಕ್ಟಲ್ಲಿ ನೋಡಿದಾಗ ಎನಿಮಿ ಆಫ್ ಎನಿಮಿ ಇಸ್ ಮೈ ಫ್ರೆಂಡ್ ಅಂತ ಒಂದು ಅವರೇ ಬರ್ಕೊಂಡಿದ್ದಾರೆ.
ಈ ಪೇಂಟಿಂಗ್ ನೀವು ಎಲ್ಲರೂ ಗೂಗಲ್ ನೋಡ್ಬೋದು, ಯಾಕಂದ್ರೆ ನಮ್ಮ ಅಬ್ದುಲ್ ಕಲಾಂ ಜಿಯಲ್ಲಿ ಹೋದಾಗ ಆ ಪೇಂಟಿಂಗ್ ಇತ್ತು, ಹೌದು ಪೇಂಟಿಂಗ್ ನೇತಾಡ್ತಿತ್ತು. ಆದರೆ ನಾನು ಸಹ ಒಂದು ಆಲ್ಮೋಸ್ಟ್ 10 ಇಯರ್ಸ್ ನಾನು ಆ ಪೇಂಟಿಂಗ್ ನನ್ನ ಮನೇಲೇ ಇಟ್ಕೊಂಡಿದ್ದೆ, ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಯಾರೋ ಒಬ್ಬರು ನನಗೆಲ್ಲ ಹೋದಾಗ ಹೇಳಿದ್ರು, ಪೇಂಟಿಂಗ್ ಮಾಡ್ಬೇಕಾದ್ರೆ ಏನಾರು ಒಂದು ಕುರು ಬಿಟ್ಟಿರ್ತಾರೆ, ದ ಸ್ಟೈಲ್ ಆಫ್ ಪೇಂಟಿಂಗ್ಸ್, ಅಥವಾ ಎಲ್ಲೋ ಒಂದು ಕಡೆ ಸಿಗ್ನೇಚರ್ ಮಾಡಿರ್ತಾರೆ ಅಂತೇಳಿ. ಸೊ ಆವಾಗ ನಾನು ಗೂಗಲ್ ತೆಗೆದು ಕೆಳಗಡೆ ಕೆಳಭಾಗದಲ್ಲಿ ಬರೆದಿದ್ದಾರೆ ಚಾರ್ಲ್ಸ್ ಎಚ್ ಹ್ಯೂಬಲ್ ಅಂತ ಬರೆದಿದ್ದಾರೆ. ಸೊ ಯಾರು ಈ ಚಾರ್ಲ್ಸ್ ಎಚ್ ಹ್ಯೂಬಲ್ ಅಂತ ಹುಡುಕ್ಲಿಕ್ಕೆ ಹೋದಾಗ ಈ ಪೇಂಟಿಂಗಿನ ಅಸ್ತಿತ್ವ ಗೊತ್ತಾಯ್ತು. ಇವರು ಯಾರು ಅಂದರೆ ಇವನು ಅಮೇರಿಕನ್ ಪ್ರಜೆಯಾಗಿದ್ದು 1898 ಹುಟ್ಟು 1971 ಬರೆದಚ್ಚಿ. ಅವನದು ಏನು ವಿಶೇಷತೆ ಅಂದರೆ 1941 ಹಿಡಿದು 71ವರೆಗೆ ಪ್ರತಿ ವರ್ಷ ಇವನು ಒಂದು ಪ್ರತಿಷ್ಠಿತ ಕಂಪನಿ ಇತ್ತು, ಅವ್ರ ಕ್ಯಾಲೆಂಡರ್ನ ಚಾಪಿಸ್ತಾ ಇದ್ರು, ಒಂದು ಥೀಮ್ ಕೊಡ್ತಾಯಿದ್ರು. ಪ್ರತಿ ವರ್ಷ ಒಂದೊಂದು ಥೀಮಿಗೆ ಅವನು ಏವಿಯೇಷನ್ ಬರಿತಾ ಇದ್ದ. 1960 ಅವನದು ಒಂದು ಥೀಮ್ ಇರ್ತದೆ, ಏನಂದರೆ ರಾಕೆಟ್ಸ್ ರೆಡ್ ಕ್ಲೇರ್ ಅಂತೇಳಿ ಒಂದು ಥೀಮ್ ಮಾಡ್ತಾನೆ. ಸೊ ಮಾರ್ಚಿಗೆ ಅವನು ಏನು ಮಾಡ್ತಾನೆ, ಮಾರ್ಚ್ ಕ್ಯಾಲೆಂಡರ್ ಏನಿರ್ತದೆ ಅಂದರೆ ಚೈನೀಸ್ ರಾಕೆಟ್ಸ್ ರಿಪಲ್ಸ್ ಮಂಗಲ್ಸ್ 1232 ಅಂತ ಒಂದು ಜನವರಿಗೆ. ಫೆಬ್ರವರಿಗೆ ಬರೀತಾನೆ ಇಂಡಿಯನ್ ಟ್ರೂಪ್ಸ್ ರೂಟ್ ಬ್ರಿಟಿಷ್ 1780, ಅದೇ ಪೇಂಟಿಂಗ್ ಬಗ್ಗೆ ಮಾಡ್ತಾ ಇದ್ದೀನಿ. ಹಾಗೆ ಮಾರ್ಚು ಜನವರಿ ಅಥವಾ ಡಿಸೆಂಬರ್ವರೆಗೆ ಮಾಡ್ತಾನೆ. ಅದೇ ವರ್ಷ ನಾಸಾದವರು ಆ ಕಾಪಿರೈಟ್ಸನ್ನು ಮಿಲಿಟ್ರಿ ಮ್ಯೂಸಿಯಮಿಂದ ಕೊಂಡ್ಕೊಂಡು ಅದರದ್ದು ಒಂದು ಪೇಂಟಿಂಗನ್ನು ತಮ್ಮ ಲಾಬೆಲ್ ಹಾಕುತ್ತಾರೆ. ಅದನ್ನು ನಮ್ಮ ಅಬ್ದುಲ್ ಕಲಾಂ ಜಿ ಅವ್ರು ನೋಡಿ, ಸೊ ಹಿ ವಾಸ್ ವೆರಿ ಎಕ್ಸೈಟೆಡ್. ಆದರೆ ಇಲ್ಲಿ ವಿಶೇಷ ಏನಂದರೆ ಅವರು ಬರೀತಾರೆ ಏನಂದರೆ ಇಟ್ ಈಸ್ ಬ್ಯಾಟಲ್ ಆಫ್ ಪಾಲಿಲೂರ್ ಅಂತೇಳಿ. ಆದರೆ ಬ್ಯಾಟಲ್ ಆಫ್ ಪಾಲಿಲೂರಲ್ಲಿ ನೀವು ನೆರೇಟಿವ್ಸ್ ಹಿಡ್ಕೊಂಡು ಸಾಕಷ್ಟು ಜನ ನೆರೇಟಿವ್ಸ್ ಇದ್ದಾರೆ, ಅಲ್ಲಿ ರಾಕೆಟ್ಸನ್ನು ಉಪಯೋಗಿಸಿದ್ದಾರೆ. ಆದರೆ ಅದು ಬಿದುರಿಗೆ ಕಟ್ಟಿರೋ ರಾಕೆಟ್ಸ್. ಆದರೆ ಈ ಪೇಂಟಿಂಗಲ್ಲಿರೋ ರಾಕೆಟ್ಸು ಕತ್ತಿ ಕಟ್ಟಿರೋದು ಯೂಸ್ ಮಾಡಿರೋದು ನಮ್ಮ ಹತ್ರ ಈಗ ವಿತ್ ಪ್ರೂಫ್ ಇರೋದು ಓನ್ಲಿ ಮರಾಠ ರಾಕೆಟ್ಸ್ ವಿತ್ ನೆರೇಟಿವ್ಸ್. ಹಾಗಾಗಿ ಇಟ್ ವಾಸ್ ಎ ಫ್ಯಾಂಟಸಿ ಪೇಂಟಿಂಗ್, ಯಾಕಂದರೆ ಅವನು ಏವಿಯೇಷನ್ ಅವನದೆಲ್ಲದೂ ಏವಿಯೇಷನ್ ಏನಿದೆ ಫ್ಯಾಂಟಸಿ ಪೇಂಟಿಂಗ್ಸ್ ಇತ್ತು. ಸೊ ಈ ರೀತಿಯ ಸಾಕಷ್ಟು ನಮ್ಮಲ್ಲೇ ಒಂದಿಷ್ಟು ವಿತೌಟ್ ಪ್ರೂಫ್ ನಾವು ಮಾತಾಡ್ತೀವಿ. ಹಾಗಾಗಿ ಆದಷ್ಟು ರಿಸರ್ಚಿಗೆ ಹೋದಾಗ ಗೊತ್ತಾಗೋದೇನೆಂದರೆ, ಸೊ ವಿತ್ ಕಂಟೆಂಪರರಿ ರೆಕಾರ್ಡ್ಸ್, ಯಾಕಂದರೆ ನಮ್ಮಲ್ಲಿ ಮಹಾಭಾರತ ಸರ್ ಹೇಳ್ದಂಗೆ ವಿ ಡೋಂಟ್ ಹ್ಯಾವ್ ಎನಿ ರೆಕಾರ್ಡ್ಸ್. ಹಾಗಾಗಿ ವಿತ್ ರೆಕಾರ್ಡ್ ನಾವು ವಿತ್ ಲಿಟ್ರರಿ ವರ್ಕ್ ಹೋಗ್ಬೋದು. ಅಂದರೆ ಐ ಕ್ಯಾನ್ ಪುಷ್ ಇಟ್ ಟಿಲ್ ರಾಯಚೂರದಲ್ಲಿ ಏನು ಯುದ್ಧ ಆಗ್ತದೆ, ಸೊ ಅದು ಕರ್ನಾಟಕ ಸಾಮ್ರಾಜ್ಯ ಏನು ಅಂತೀವಿ ಅಲ್ಲಿವರೆಗೆ ನಾನು ತಗೊಂಡು ಹೋಗಿದ್ದೀನಿ. ನೆಕ್ಸ್ಟ್ ಯಾರು ಇನ್ನೂ ಹಿಂದಕ್ಕೆ ಎತ್ಕೊಂಡು ಹೋಗ್ಬೋದು ಅಂತೇಳಿ. ನೋಡಿ, ಕೊನೆ ಒಂದು ಮಾತು ಹೇಳ್ತೀನಿ. ನಮ್ಮಲ್ಲಿ ಇತಿಹಾಸ ಹೇಳುವ ಒಂದು ಶೈಲಿ ಏನಿದೆ ಅದು ಬೇರೆ ಥರ ಇದೆ. ಪದ್ಯ ರೀತಿಲಿ ಒಂದು ಸ್ವಲ್ಪ ಎಕ್ಸಾಗ್ರೇಷನ್ ಮಾಡಿ ಹೇಳ್ತೀವಿ ನಾವು. ಅಂದರೆ ಈಗ ನಮ್ಮ ಫಿಲಿಮು ಮತ್ತು ಹಾಲಿವುಡ್ ಫಿಲ್ಮ್ ಹೇಗೆ ವ್ಯತ್ಯಾಸ ಇದೆ, ಆದರೆ ಕೋರ್ ಸಬ್ಜೆಕ್ಟನ್ನು ನೀವು ಟ್ಯಾಲಿ ಮಾಡ್ಬೋದು. ವಿದ್ಯಾರಣ್ಯವರು ನಮ್ಮ ವಿಜಯನಗರನ ಸ್ಥಾಪನೆ ಮಾಡಿದಾಗ ಅವ್ರಿಗೊಂದು ಬಿರುದು ಕೊಡ್ತಾರೆ, ಎಲ್ಲರಿಗೂ ಗೊತ್ತಿರಬೇಕು, ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ. ಸೊ ಅವರು ಸಾಕಷ್ಟು ಸಂಪತ್ತನ್ನು ನೀಡ್ತಾರೆ ಅಂತೇಳಿ ಅಂತ, ಮಳೆ ಸುರಿಸಿದ್ರು ಅಂತೇಳಿ ಅಂತ. ಸೊ ಇದೆಲ್ಲರಿಗೂ ಗೊತ್ತಿದೆ ಇದು. ಸೊ ನನಗೆ ಯಾರೋ ಇನ್ನೊಬ್ಬರು ಗುರುಗಳು ಹೇಳಿದ್ರು, ದ ವೇ ಆಫ್ ಟೆಲಿಂಗ್ ಇಟ್ ಈಸ್ ಲಿಟಲ್ ಬಿಟ್ ಡಿಫ್ರೆಂಟ್. ನೀವು ಇದನ್ನು ಬೇರೆ ಆಸ್ಪೆಕ್ಟ್ ಆ್ಯಸ್ ಎ ಇಂಜಿನಿಯರ್, ಆ್ಯಸ್ ಎ ಹಿಸ್ಟೋರಿಯನ್ ವ್ಯೂ ಮಾಡ್ಬೋದು. ಹೇಗೆ ಅಂದರೆ ಸಂಪತ್ತು ಕೊಟ್ಟು ಅಂತ ಹೇಳುವ ಸ್ಟೈಲ್ ಒಂದು ಬೇರೆ. ನೀವು ಈ ರೀತಿ ಹೇಳ್ಬೋದು, ವಿದ್ಯಾರಣ್ಯವರು ಕರ್ನಾಟಕ ಸಾಮ್ರಾಜ್ಯದ ದೊರೆಗಳಿಗೆ ಮೈನಿಂಗ್ ಎಲ್ಲೆಲ್ಲಿದ್ದಾವೆ, ಗೋಲ್ಡ್ ಮೈನಿಂಗ್ ಎಲ್ಲಿದೆ, ಐರನ್ ಮೈನಿಂಗ್ ಎಲ್ಲಿದೆ, ಇವೆಲ್ಲ ಎಲ್ಲಿದ್ದಾವೆ ಅದನ್ನು ತೋರಿಸ್ಕೊಟ್ರು, ಆ ಜ್ಞಾನವನ್ನು ಅವರಿಗೆ ನೀಡಿದ್ರು ಅಂತ ಯಾಕೆ ಹೇಳಿಕ್ಕಾಗಲ್ಲ ನಿಮಗೆ? ದಟ್ ಈಸ್ ಅ ವೇ ಆಫ್ ಟೆಲಿಂಗ್. ಈಗ ಅಶೋಕನ ಬಗ್ಗೆ ಓದ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅಶೋಕ ವಾಸ್ ದ ಫಸ್ಟ್ ಎಂಪರರ್. ಏನಂದರೆ ಎಲ್ಲೆಲ್ಲಿ ಮೈನಿಂಗ್ ಇದಾವೆ, ಐರನ್ ಮೈನಿಂಗ್, ಅದನ್ನು ಸ್ಪಾಟ್ ಮಾಡಿ ಹಿ ಬ್ರಾಟ್ ಇಟ್ ಅಂಡರ್ ಗೌರ್ಮೆಂಟ್. ಹಿ ವಾಸ್ ದ ಫಸ್ಟ್. ಅಂದರೆ ಒಂದು ನೀವು ಎಂಪೈರನ್ನು ಸ್ಥಾಪನೆ ಮಾಡಬೇಕು ಅಂದರೆ ಬಂಗಾರ ಎಲ್ಲಿಂದ ಬರ್ತದೆ, ಇಟ್ ಶುಡ್ ಕಮ್ ಫ್ರಮ್ ಮೈನಿಂಗ್. ಸೊ ಗೋಲ್ಡ್ ಮೈನಿಂಗ್, ಐರನ್ ಮೈನಿಂಗ್, ಇದ್ರ ಮೇಲೆ ನೀವು ಹಿಡ್ತಾ ಇಟ್ಕೋಬೇಕು. ಅದೇ ರೀತಿ ಬಂದರುಗಳಿರ್ಬೋದು, ಅದ್ರ ಮೇಲೆ ಹಿಡ್ತಾ ಇಟ್ಕೋಬೇಕು ಅಂತೇಳಿ. ಸೊ ಈ ವಿದ್ಯಾರಣ್ಯರ ಬಗ್ಗೆ ನಾವು ಹೇಳಬೇಕಾದ್ರೆ ಅದು ಒಂದು ಬೇರೆ ನಾರ್ಮಲ್ ಮ್ಯಾನಿಗೆ. ಆದರೆ ಆ್ಯಸ್ ಎ ಇಂಜಿನಿಯರ್, ಆ್ಯಸ್ ಎ ಹಿಸ್ಟೋರಿಯನ್ ನೀವು ಈ ರೀತಿ ಯಾಕೆ ಇದು ಮಾಡಲ್ಲ? ಆ್ಯಂಡ್ ದೇ ಹ್ಯಾಡ್ ದ ನಾಲೆಜ್. ಯಾಕಂದರೆ ನಮ್ಮಲ್ಲಿ ಸಣ್ಣವಲ್ಲಿದ್ದಾಗ ನಮ್ಮ ಅಜ್ಜ ಹೇಳ್ತಾಯಿದ್ರು, ಏನಂದರೆ ರಾಮ ವನವಾಸಕ್ಕೆ ಹೋದಾಗ ಅವ್ರಿಗೆ ಅಲ್ಲಿರುವ ಗುರುಗಳು ಹೇಳ್ತಾರಂತ, ನೀನು ದಕ್ಷಿಣ ಭಾರತಕ್ಕೆ ಹೋಗ್ತಿದೆಯಪ್ಪ, ನೀನು ದಕ್ಷಿಣ ಭಾರತದಲ್ಲಿ ಬಿದಿರಿನ ಮರದ ಬಾಣಗಳು ಬಿಡಲ್ಲ, ಅಲ್ಲಿ ಮರದ ಬಾಣಕ್ಕೆ ತಲೆ ಮೇಲೆ ಒಂದು ಕಬ್ಬಣದ ಇದಿರ್ತದೆ, ಆ ಥರ ಬಿಡ್ತಾರೆ ಅಂತ ಹೇಳ್ತಾ ಇದ್ರಂತ. ಆಮೇಲೆ ನಮ್ಮಲ್ಲಿ ನೋಡಿದ ಓಲ್ಡೆಸ್ಟ್ ಟೆಂಪಲ್, ಈಗ ನೀವು ಏನಾದ್ರು ವಿಕಿಪೀಡಿಯಾ ಮಾಡಿದೆ, ಇಟ್ಸ್ ಕುಮಾರಸ್ವಾಮಿ ಟೆಂಪಲ್ ಎಟ್ ಬಳ್ಳಾರಿ. ಸೊ ಆ ಭಾಗದಲ್ಲಿ ಏನು ಮೈನಿಂಗ್ ಬಹಳ ವರ್ಷಗಳಿಂದ ನಡೀತಾ ಇದೆ. ಆದರೆ ನಾವು ಏನಾಗಿದೆ, ಈ ಬುಕ್ ಬರಿಬೇಕಾದ್ರೆ ಫ್ಯಾಂಟಸಿ ಆಮೇಲೆ ಹೇಳಿಕೆಗಳು ಅವೇ ಬೇರೆ ಆಗ್ತದೆ. ಆದರೆ ಕಂಟೆಂಪರರಿ ರಿಸೋರ್ಸಸ್ಗೆ ಹೋದಾಗ ಸೊ ಐ ಕ್ಯಾನ್ ಗೋ ಬ್ಯಾಕ್ ಒನ್ಲಿ ಟಿಲ್ 1500, ಅರ್ಲಿ 1500. ಸೊ ಬಾಬರ್ ಇರ್ಬೋದು, ಯಾರೇ ಇರ್ಬೋದು. ಇವನ್ ಬಾಬರ್ ಬರೋಕ್ಕಿಂತ ಮುಂಚೆ ಶೇರ್ಷಾ ಸೂರಿ ಇದ್ದ, ಅವನು ಹೇಗೆ ಸತ್ತ ಅಂತ ನೋಡಿದಾಗ ಅವ್ರು ಹೇಳ್ತಾರೆ, ಒಂದು ರಾಕೆಟನ್ನು ಉಡಾಯಿಸಿದಾಗ ಅದು ವಾಪಸ್ ಬಂದು ಅಮ್ಯುನಿಷನ್ಗೆ ಬಿದ್ದಾಗ ಅಲ್ಲಿ ಅವನು ಸುಟ್ಟು ಹೋಗ್ತಾನೆ ಅಂತೇಳಿ ಅಂತ. ಅದೇ ರೀತಿ ಕಂಠೀರವ ನರಸಿಂಹರಾವ್ ವಿಜಯದಲ್ಲಿ ಬರೀತಾರೆ, ರಾಕೆಟ್ಸ್ಗಳನ್ನು ಹಾರಿಸ್ಬೇಕಾದ್ರೆ ಒಂದು ಸ್ವಲ್ಪ ಎಡವಟ್ಟು ಆಯಿತು ಅಂದರೆ ಹಾರಿಸೋರ ಮೀಸೆ, ಗಡ್ಡ, ತಲೆ ಮೇಲಿರೋ ಕೂದಲು ಸುಟ್ಟು ಹೋಗ್ತಿತ್ತು ಅಂತ ಬರ್ತಿದ್ದಾರೆ. ಇದನ್ನು ಒಂದಿಷ್ಟು ಜನ ಇಂಗ್ಲೀಷ್ ನೆರೇಟಿವ್ಸು ಹೇಳಿದ್ದಾರೆ. ಏನಂದರೆ ರಾಕೆಟ್ಸ್ ಹಾರಿಸ್ಬೇಕಾದ್ರೆ ಒಂಚೂರು ಮಿಸ್ ಆಯಿತು ಅಂದರೆ ಹಾರಿಸೋನು ಅವನಿಗೆ ಸುಟ್ಟು ಗಾಯಗಳಾಗ್ತಿತ್ತು, ಹಿಸ್ ಮುಸ್ಟ್ಯಾಚ್ ಯೂಸ್ ಟು ಗೆಟ್ ಬರ್ಂಟ್ ಅಂತೇಳಿ. ಇದನ್ನೇ ಕನ್ನಡದಲ್ಲಿ ಬರ್ತಿದ್ದಾರೆ.
ಅಂದರೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ಅದು ಎಲ್ಲರೂ ಉಪಯೋಗಿಸ್ತಾ ಇದ್ರು. ಆದರೆ ಅಗ್ರೆಸಿವ್ ಯಾರು ಉಪಯೋಗಿಸಿದ್ರು ಅಂದರೆ ಮರಾಠಾಸ್ ಇರ್ಬೋದು, ಕೆಳದಿಯವ್ರು ಇರ್ಬೋದು, ಮೈಸೂರವ್ರು ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಲಾಸ್ಟ್ ಪಾಯಿಂಟ್ ಹೇಳಿ ಇದು ಮಾಡ್ತೀನಿ. ಈ ರಾಕೆಟ್ಸ್ ವೇರ್ ಯೂಸ್ಡ್ ಇನ್ ಹಿಲ್ ಫೋರ್ಟ್ಸ್ ಅಂತೇಳಿ, ಅಂದರೆ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ನಾವು ಕೇರಳ, ತಮಿಳ್ನಾಡು ಇವೇ ಪಶ್ಚಿಮ ಘಟ್ಟದಲ್ಲಿದ್ದೀವಿ. ಸೊ ಇವೆಲ್ಲವೂ ಒಂದೇ ಫ್ಯಾಮಿಲಿಯವ್ರು ನಾವು. ಹಾಗಾಗಿ ಅಂದರೆ ತುಂಬ ಮಾಯ್ಶ್ಚರ್ ಇರೋದ್ರಿಂದ ಸಾಕಷ್ಟು ಮಳೆ ನೋಡಿ, ನಮ್ಮಲ್ಲಿ ಮಳೆಯಲ್ಲೂ ರಾಕೆಟ್ ಹಾರಿಸ್ತಾ ಇದ್ರು ಅಂತ ಬರ್ತಿದ್ದಾರೆ ಬ್ರಿಟಿಷರು, ಇನ್ಕ್ಲೂಡಿಂಗ್ ಟಿಪ್ಪು ಹೇಳ್ತಾ ಇದ್ದೀನಿ. ಸೊ ಮಳೆಯಲ್ಲೂ ರಾಕೆಟ್ ಹಾರಿಸ್ತಾ ಇದ್ರು, ಎಂಥ ರಾಕೆಟ್ ಅಂತ ಅವರಿಗೆ ತಲೆ ಕೆಟ್ಟು ಹೋಗಿತ್ತು. ಆಮೇಲೆ ಲಾಸ್ಟ್ಗೆ ನಾವು ಕಾಂಗ್ರೀವ್ ಅಂತ ಹೇಳ್ತೀವಿ. ಕಾಂಗ್ರೀವ್ ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಇಬ್ಬರು ಜನ ಕಾಂಗ್ರೀವ್ ಇದ್ದಾರೆ, ಸೀನಿಯರು ಜೂನಿಯರ್ ಅಂತೇಳಿ. ಸೀನಿಯರ್ ಕಾಂಗ್ರೀವ್ ಆ ಮ್ಯೂಸಿಯಮಿಂದ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾನೆ. ಅವ್ನ ಮಗ ಯಾವುದೋ ಅಧಿಕಾರನ ಪಡೀಲಿಕ್ಕೆ ಆಗಿರಲ್ಲ. ಆವಾಗ ಅವನೇನು ಮಾಡ್ತಾನೆ, ಅವ್ರ ತಂದೆಯ ಪ್ರಬಲವನ್ನು ಉಪಯೋಗಿಸಿ ಅಲ್ಲಿ ಅವನಿಗೊಂದು ಕೆಲಸ ಕೊಡ್ತಾರೆ, ಏನಂದರೆ ಈ ರಾಕೆಟ್ಗಳನ್ನು ತಯಾರಿಸು ಅಂತೇಳಿ. ಸೊ ಇವ್ರ ಹತ್ರ ಇಲ್ಲಿಯ ರಾಕೆಟ್ಸ್ಗಳನ್ನೇ ತೊಗೊಂಡೋಗ್ತಾರೆ. ಇಲ್ಲಿಯ ಅದರದ್ದು ಏನು ಮಾಡಬೇಕು, ಹೇಗೆ ಮ್ಯಾನ್ಯಲ್ಗಳೆಲ್ಲ ಅವ್ರ ಹತ್ರ ಇರ್ತದೆ. ಯಾಕಂದರೆ ಮೆಕೆನ್ಸಿ ಅಷ್ಟೊತ್ತಿಗೆ ಎಲ್ಲ ಸಾಗಿಸ್ಬಿಟ್ಟಿರ್ತಾನೆ. ಸೊ ಅವನು ಆ ರಾಕೆಟ್ಗಳನ್ನು ಮಾಡ್ತಾನೆ. ಆದರೆ ಅಲ್ಲಿಯ ಒಂದು ಬ್ರಿಟಿಷಿನ ಒಂದು ಪ್ರತಿಷ್ಠಿತ ಒಂದು ನ್ಯೂಸ್ ಪೇಪರ್ ಅವರಲ್ಲಿ ಬರೀತಾರೆ, ಏನಂದರೆ ಇದು ಕಾಂಗ್ರೀವ್ ಮಾಡಿದ್ದಲ್ಲ, ಇದು ಏಷ್ಯಾದಲ್ಲಿ ಬಹಳ ವರ್ಷಗಳ ಮೊದಲೇ ಇತ್ತು ಅಂತೇಳಿ ಅವರೇ ಪೇಪರ್ದವ್ರು ಬರ್ಕೊಂಡಿದ್ದಾರೆ. 2 ಪೇಜ್ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಕಾಂಗ್ರೀವ್ ಬಗ್ಗೆನೇ ಹೇಳ್ತಾರೆ. ಅವ್ನು ರಾಕೆಟ್ಸ್ ತಗೊಂಡು ನಮ್ಮವರೇ ಯುದ್ಧಕ್ಕೆ ಹೋಗ್ತಾ ಇಲ್ಲ ಫ್ರೆಂಚ್ ಮೇಲೆ ಅಂತೇಳಿ, ಅದನ್ನು ಪ್ರಶ್ನಾರ್ಥ ಚಿಹ್ನೆಗಳಿದೆ ಅಂತೇಳಿ ಬರೀತಾರೆ. ಹಾಗೆ ನಾನು ಒಂದು ಕಡೆ ಉಲ್ಲೇಖ ಮಾಡಿದ್ದೀನಿ, ಐರನನ್ನು ಓನ್ಲಿ ಬ್ಯಾನ್ ಮಾಡೋದಲ್ಲ, ಆಯುಧಗಳನ್ನು ಬ್ಯಾನ್ ಯಾಕೆ ಮಾಡ್ತಾರೆ ಅಂತಲೂ ಬರ್ತಿದ್ದೀನಿ. ಆಮೇಲೆ ಮಲಬಾರದಲ್ಲಿ ಎಲ್ಲ ಕತ್ತಿಗಳನ್ನು ತಗೊಂಡು ಬಂದು ಅದನ್ನು ಒಂದು 2 ಗ್ರೈಂಡಿಂಗ್ ಮಧ್ಯದಲ್ಲಿ ಹಾಕಿ ಅದನ್ನು ಮೆಲ್ಟ್ ಅಂದರೆ ಅದನ್ನು ಹಾಳು ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಅವ್ರಿಗೆ ಸಾಕಷ್ಟು ಶ್ರಮ ಪಟ್ಟಬೇಕಾಯ್ತು. ಅಂದ್ರೆ ಅಂಥ ಅದ್ಭುತವಾದ ಸ್ಟೀಲ್ ಮತ್ತು ಇಲ್ಲ ಅಂದರೆ ಅಷ್ಟು ಅದ್ರ ಬಗ್ಗೆ ಬರೀತಾರೆ. ಈ ಥರ ನಾವು ಸೋರ್ಸ್ಗಳನ್ನ ಎಲ್ಲೂ ನೋಡಿಲ್ಲ, ಇದನ್ನು ಬ್ಯಾನ್ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತೇಳಿ ಅಂತ. ಹಾಗಾಗಿ ತಾವು ಈ ಪುಸ್ತಕಗಳನ್ನು ಓದಿ ನೀವು ಏನಾದ್ರು ಪ್ರಶ್ನೆಗಳಿದ್ದಂದ್ರೆ ನೀವು ಎಲ್ಲಿ ಬೇಕಾದ್ರೆ ಕರಿಬೋದು, ಇದು ಮಾಡ್ಬೋದು. ಎಲ್ಲೂ ಓಡೋಗೋ ಒಂದು ಇದಿಲ್ಲ. ಆಮೇಲೆ ಅವ್ರು ಹೇಳ್ದಂಗೆ ಎಲ್ಲರೂ ಮಾಡಿದ್ದಾರೆ, ಹೈದರು ಮಾಡಿದ್ದಾರೆ, ಟಿಪ್ಪುನು ಮಾಡಿದ್ದಾರೆ, ಕರ್ನಾಟಕದವರು ಸಾಮ್ರಾಜ್ಯದವ್ರು ಮಾಡಿದ್ದಾರೆ, ಮೊಘಲರು ಮಾಡಿದ್ದಾರೆ, ಅವಧ್ ಮಹಾರಾಜರು ಮಾಡಿದ್ದಾರೆ, ರೋಹಿಲ್ ಖಾನ್ ಎಲ್ಲರೂ ಮಾಡಿದ್ದಾರೆ. ಅಂದರೆ ಭಾರತದಲ್ಲಿ ಇದು ಬಹಳಷ್ಟು ಮೊದಲೇ ಇತ್ತು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಸೊ ವಿತೌಟ್ ಪ್ರೀ ಕನ್ಸೆಪ್ಷನ್ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಭಾರತದಲ್ಲಿ ಬಹಳ ಮೊದಲೇ ಇತ್ತು. ಅಂದರೆ ಸೊ 16th century, ಅರ್ಲಿ 16th century ಹೋಗಿದ್ದೀನಿ. ಇಲ್ಲಿ ಸಾಕಷ್ಟು ಜನ PhD ಹುಡುಗರು ಬಂದಿದ್ದಾರೆ. ಸೊ ಇದನ್ನು ಮುಂದುವರಿಸಿ ಇನ್ನೊಂದಿಷ್ಟು ಹಿಂದೆ ತಗೊಂಡು ಹೋಗ್ಲಿಕ್ಕೆ ಆಗ್ತಿತ್ತು ಅಂದರೆ ನನಗೆ ಅದಷ್ಟು ಖುಷಿ ಪಡುವಂಥ ವಿಷಯ ಏನಿಲ್ಲ. ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.